ಅದು ದಾಖಲೆನೂ ಕೊಟ್ಟಿದ್ದಾರೆ. ಅನುಮೇಶ್ ಅಂತ ತಮ್ಗೆಲ್ಲ ಗೊತ್ತಿದೆ, ಶ್ರೀನಿವಾಸಪುರ ಮೊದಲು ಎಂ ಡಿ ಆಗಿದ್ರು ಅಂತ ಕಾಣುತ್ತೆ. KR ಅಲ್ಲಿ 15,000 ರೂಪಾಯಿಗೆ ಒಂದು ಮನೆ ಇರುತ್ತೆ. ಏನು ಅಂದ್ರೆ ಇವ್ರು ವಿಶ್ರಾಂತಿ ಪಡೆಯಕ್ಕೆ ಇಲ್ಲಿಂದ ಹೋದ್ರೆ, ಕೋಲಾರಿಂದ ಹೋದ್ರೆ, ಯಾಕೆಂದ್ರೆ ಕೋಲಾರ ಒಂದು 300 ಕಿಲೋಮೀಟರ್ ದೂರ ಇದೆ ಕೋಲಾರಿಂದ ಬೆಂಗಳೂರಿಗೆ. ಹೋದ ತಕ್ಷಣ ಅವ್ರಿಗೆ ವಿಶ್ರಾಂತಿ ಬೇಕು. ಇರ್ಲಿ ಸಂತೋಷ, ಬಸ್ಗೆ ಇದು ಕಾರು ಹೀಟ್ ಆಗಿರುತ್ತೆ, ಕಾರ್ಗೂ ವಿಶ್ರಾಂತಿ ಬೇಕು, ಅವ್ರಿಗೂ ವಿಶ್ರಾಂತಿ ಬೇಕು ಅಂತ ಒಂದು ಮನೆ ಮಾಡಿರ್ತಾರೆ. ಆ ಮನೆ 15,000 ರೂಪಾಯಿ ಬಾಡಿಗೆ ಇರುವಂತ ಮನೆನ ವಾಪಸ್ ಕೊಟ್ಬಿಟ್ಟು 55,000 ರೂಪಾಯಿ ಬಾಡಿಗೆ ಇರೋಂಥ ಮನೆನ ಹೊಸಕೋಟೆಯಲ್ಲಿ ಪಡಿತಾರೆ. ಹೊಸಕೋಟೆ ಇನ್ನೂ ದೂರ ನೋಡಿ, ಕೋಲಾರಿಂದ 300 ಕಿಲೋಮೀಟರ್ಗೂ ಜಾಸ್ತಿ ಇದೆ. ವಿಶ್ರಾಂತಿ ಪಡೆಯಕ್ಕೆ ಮಧ್ಯದಲ್ಲಿ ಕೋಲಾರಿಂದ ಹೊಸಕೋಟೆಗೆ ವಿಶ್ರಾಂತಿ ಪಡೆಯಕ್ಕೆ 3 ಬೆಡ್ರೂಮ್ ಮನೆ ಬೇಕು ಅಂದ್ರೆ ಯಾರು ನಗಲ್ವಾ? ಇವ್ರ ಉದ್ದೇಶ ಮನೆ ಅಲ್ಲ, ಅಲ್ಲಿ ದುಡ್ಡೆತ್ತದು. ಈಗ 55,000 ರೂಪಾಯಿ ಬಾಡಿಗೆ ಅದಕ್ಕೆ. ಅದು ಯಾರ್ದು ಮನೆ ಅಂತಂದ್ರೆ ಅನ್ಮೇಶ್ ಅವರ ಬ್ರದರ್ದು. ಅನ್ಮೇಶ್ ಅವರು ನೇರವಾಗಿ 55,000 ರೂಪಾಯಿನ ಹಿಂಬಾಗಿಲಿಂದ ಪಡ್ಕೋತಾ ಇದ್ದಾರೆ. ಇದು ಒಂದು ಮುಖ್ಯವಾಗಿರುವಂತ ಆರೋಪ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಹೌದು, ಅನ್ಮೇಶ್ ಅವ್ರದ್ದು ಬ್ರದರ್ದು ಇದೆ ಮನೆ, ಅದು ಲೀಸ್ ಅಗ್ರಿಮೆಂಟ್ ಎಲ್ಲಾನು ಲೋಕಾಯುಕ್ತರಿಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಲೋಕಾಯುಕ್ತರು ಯಾವ ರೀತಿ ಕ್ರಮ ಕೈಗೊಳ್ತಾರೋ ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸರ್. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಇವ್ರು ಹೇಳೋದು ಆಫೀಸು ಅಂತ, ಬಟ್ ಅದು ಗೆಸ್ಟ್ ಹೌಸ್. ಅದು ಇವರು ಮಧ್ಯದಲ್ಲಿ ಹೋಗಕ್ಕೆ, ಉಳಿದು ಮಜಾ ಮಾಡಕ್ಕೆ ಇರುವಂತ ಗೆಸ್ಟ್ ಹೌಸ್. 3 ಬೆಡ್ರೂಮ್ ಅಪಾರ್ಟ್ಮೆಂಟ್ ಮೊದ್ಲಿದ್ದು ಮನೆ. ಇವ್ರಿಗೆ ಇನ್ಕನ್ವೀನಿಯನ್ಸ್, ಮನೆ ಯಾರಾದ್ರೂ ಹೋದ್ರೆ ಅಕ್ಕಪಕ್ಕ ಗೊತ್ತಾಗುತ್ತೆ ಅಂತ ಹೇಳಿ. ಆಮೇಲೆ ಕಾನೂನಲ್ಲಿ 120 ಕಿಲೋಮೀಟರ್ಗಿಂತಲೂ ಒಳಗೆ ಯಾವುದೇ ಸಂಸ್ಥೆ ಇದ್ರೆ ಗೆಸ್ಟ್ ಹೌಸ್ ತಗೊಳ್ಳೋ ಅವಕಾಶ ಇರಲ್ಲ. ಇವ್ರು ರೂಲ್ಸ್ ಎಲ್ಲ ಎಲ್ಲಿ ಫಾಲೋ ಮಾಡ್ತಾರೆ? ಇವ್ರಿಗೆ ರೂಲ್ಸ್ ಇವ್ರ ಕಾಲ್ ಕೆಳಗಡೆ ಇರುತ್ತೆ. ಇವ್ರು ಹೇಳಿದ್ದೇ ರೂಲು. ಇದೊಂಥರ ರಿಪಬ್ಲಿಕ್ ಆಫ್ ಕೋಲಾರ್ ಡೈರಿ. ಅದೇ ಈಗ ಕೋಲಾರಿಂದ ಬೆಂಗಳೂರಿಗೆ ಹೋಗಕ್ಕೆ ಹೊಸಕೋಟೆಯಲ್ಲಿ ನಮ್ಗೆ ರೆಸ್ಟ್ ಹೌಸ್ ಬೇಕು ಅಂದ್ರೆ ಅವರೇ ಹೇಳ್ಬೇಕು ಅದಕ್ಕೆ ಉತ್ತರ. ಏನ್ ಮಾಡ್ತಾರೆ? ನಮ್ಗನ್ಸುತ್ತೆ ಏನೋ ಮಾಡ್ಬೋದಲ್ಲಿ, ಬಟ್ ನಾವೇನ್ ನೋಡಿಲ್ಲ. ನಮ್ಮ ಉದ್ದೇಶ 55,000 ರೂಪಾಯಿ ಸಂಸ್ಥೆ ದುಡ್ಡು ಒಬ್ಬ ನಿರ್ದೇಶಕನ್ಗೆ ಹೋಗ್ತಾ ಇದೆ, ಅದನ್ನ ತಡೀರಿ, ಆಮೇಲೆ ವಸೂಲಿ ಮಾಡಿ. ಸುಮಾರು 5 ವರ್ಷದಿಂದ ದುಡ್ಡು 50,000 ರೂಪಾಯಿ, 55,000 × 5 ಅಂದ್ರೆ 6 ಲಕ್ಷ, 30 ಲಕ್ಷ ದುಡ್ಡು ಸಂಸ್ಥೆ ಕಷ್ಟಪಟ್ಟು. ಸರ್, ಆ ನೌಕರರ ಗೋಳು ನೀವು ಕೇಳಿದ್ರೆ ನೀವು ತಮ್ಗೆಲ್ಲ ಗೊತ್ತೇ ಇರುತ್ತೆ. ನಾವು ಇವತ್ತು ಬಂದಿದ್ದೀರಿ, ನೀವು ವರ್ಷಗಳಿಂದ ನೋಡ್ತಾ ಇದ್ದೀರಿ. ಅಲ್ಲಿ ಟೆಂಪರರಿ ಎಂಪ್ಲಾಯೀಸ್ ಗೋಳು ಕೇಳೋರಿಲ್ಲ. 20 ವರ್ಷ ದುಡ್ದಿದ್ರು ಅವ್ರ ಸಂಬಳ 20,000 ಆಗಿಲ್ಲ, 18,000ಕ್ಕೆ ಇಟ್ಟಿದ್ದಾರೆ. 16 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮೊನ್ನೆ ಜಾಸ್ತಿ ಮಾಡಿ ಅಂತ ಕೇಳಿದ್ರೆ ಒಂದ್ ಎಂಪ್ಲಾಯಿಗೆ 16 ರೂಪಾಯಿ ಜಾಸ್ತಿ ಮಾಡ್ತಾರೆ. ಅದು ಯಾವ ನ್ಯಾಯ? ಇವರು ರೈತರು ಒಂದ್ ಕಡೆ ಕಷ್ಟಪಟ್ರೆ ಈ ಟೆಂಪ್ರರಿ ಎಂಪ್ಲಾಯೀಸ್ ಸುಮಾರು 700-800 ಜನ. ಅದರಲ್ಲಿ ಇನ್ನೂ ಒಂದು ಸ್ಕೀಮ್ ಇದೆ, ತಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. 3% ಚಾರ್ಜ್ ಮಾಡ್ತಾರೆ ಎಂಪ್ಲಾಯೀಸ್ ನ ಮೇಂಟೈನ್ ಮಾಡಕ್ಕೆ. ಒಂದು ಕಾಂಟ್ರಾಕ್ಟ್ ಗುತ್ತಿಗೆ ಕಂಪನಿ, ಅದರಲ್ಲಿ 1% ಅಧ್ಯಕ್ಷರು ಪಡ್ಕೋತಾರೆ, ಇನ್ನು 1% ಎಂಪ್ಲಾಯೀಸ್ ಪಡ್ಕೋತಾರೆ. 1% ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. 1% ಕೊಟ್ಟಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಚೇಂಜ್ ಆಗ್ಬಿಡುತ್ತೆ ಅಧ್ಯಕ್ಷರ ಕಡೆಯಿಂದ. ಇದು ನಡೀತಾ ಇರೋದು. ಇದ್ರ ಜೊತೆಗೆ ಅಲ್ಲಿ ಅವಕಾಶ ಇಲ್ಲ, ಎಂಪ್ಲಾಯೀಸ್ ಅವಶ್ಯಕತೆನೇ ಇಲ್ಲ. ಸುಮಾರು 200ಕ್ಕೂ ಹೆಚ್ಚು ಜನ ಎಂಪ್ಲಾಯೀಸ್ ನ ಡೈರೆಕ್ಟರ್ಗಳು ರೆಕಮೆಂಡೇಶನ್ ಮೇಲೆ 2 ಲಕ್ಷ 3 ಲಕ್ಷ ದುಡ್ಡು ಪಡ್ಕೊಂಡು ರೆಕಮೆಂಡೇಶನ್ ಲೆಟರ್ ಕೊಟ್ಟು ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಅವರು ಅಲ್ಲಿ ಕೆಲಸ ಇಲ್ಲ ಅಂತಂದ್ರು ಹೋಗಿ ಬಂದು ದುಡ್ಡಿಸ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗುವಂತ ಎಂಪ್ಲಾಯೀಸ್ ಅಲ್ಲಿ ಇದಾರೆ ಅಂತ ನಾವು ಮೊನ್ನೆ ಹೋದವಾಗ ಕೆಲವು ಹೆಸರು ಹೇಳಕ್ ಇಷ್ಟಪಡದೇ ಇರುವಂತ ನೌಕರರು ಗೋಳನ್ನ ತೋಡ್ಕೊಂಡ್ರು. ನಾವು ತಮ್ಮ ಗಮನಕ್ಕೆ ತರ್ತಾ ಇದೀವಿ, ಇದು ನಡೀತಾ ಇದೆ ಅಂತ ಅಲ್ಲಿ ಡೈರಿಯಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಟೆಂಪ್ರವರಿ ಸರ್.